ನಮ್ಮ ಶಿಕ್ಷಣ ವ್ಯವಸ್ಥೆ ಮಕ್ಕಳನ್ನ ಅಂಕಗಳ ಓಟದಲ್ಲಿ ಓಡಿಸ್ತಾ ಇದೆ ನಿಜ. ಆದ್ರೆ ಅವರಿಗೆ ನಿಜವಾದ ಜ್ಞಾನವನ್ನ ಯಾಕೆ ನೀಡ್ತಾ ಇಲ್ಲ? ಯಾಕಿಗೆ? ಇವತ್ತಿನ ವಿಶ್ಲೇಷಣೆಯಲ್ಲಿ ನಾವು ಗಿಳಿಪಾಠದ ಸಂಸ್ಕೃತಿಯಿಂದ ಹೇಗೆ ಹೊರಬರಬಹುದು ಮತ್ತು ನಿಜವಾದ ತಿಳುವಳಿಕೆಯ ಕಲಿಕೆಯನ್ನ ಹೇಗೆ ಮರಳಿ ಪಡಿಬೋದು ಅನ್ನೋದನ್ನ ನೋಡೋಣ. ಬನ್ನಿ ಶುರು ಮಾಡೋಣ. ನೋಡಿ, ನಮ್ಮ ಶಿಕ್ಷಣದಲ್ಲಿರೋ ಈ ಗಿಳಿಪಾಠ ಪದ್ಧತಿ ಏನಿದೆ ಅಲ್ವಾ, ಇದು ಆಕಸ್ಮಿಕವಾಗಿ ಬಂದಿದ್ದಲ್ಲ. ಇದನ್ನ ಶ್ರೇಣೀಕರಣ ಮಾಡೋಕೆ, ಅಂದ್ರೆ ರ್ಯಾಂಕಿಂಗ್ ಮಾಡೋಕೆ ಮತ್ತು ಎಲ್ಲರನ್ನೂ ನಿಯಂತ್ರಣದಿಡೋಕೆ ಅಂತಾನೆ ಉದ್ದೇಶಪೂರ್ವಕವಾಗಿ ವಿನ್ಯಾಸಗೊಳಿಸಲಾಗಿದೆ. ಇದರ ಪರಿಣಾಮ ಏನು? ತಿಳುವಳಿಕೆಗಿಂತಲೂ ನಿಯಮ ಪಾಲನೆಗೆ ಹೆಚ್ಚು ಬೆಲೆ ಕೊಡುವ ಒಂದು ಪೀಳಿಗೆಯನ್ನೇ ನಾವು ಸೃಷ್ಟಿ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಮೊದಲು ನಮ್ಮ ಇಡೀ ಶಿಕ್ಷಣ ವ್ಯವಸ್ಥೆ ಈ ಗಿಳಿಪಾಠದ ಬಲೆಯಲ್ಲಿ ಹೇಗೆ ಸಿಕ್ಕಿ ಹಾಕಿಕೊಂಡಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಇದು ವ್ಯವಸ್ಥೆಯ ಒಂದು ದೋಷ ಅಲ್ಲ, ಅದರ ವಿನ್ಯಾಸವೇ ಹೀಗಿದೆ. ಶಿಕ್ಷಣ ತಜ್ಞ ಪಾಲೋ ಫ್ರೈರೆ ಅವರು ಇದನ್ನ ಬ್ಯಾಂಕಿಂಗ್ ಮಾದರಿ ಅಂತ ಕರೀತಾರೆ. ಅಂದ್ರೆ ಬ್ಯಾಂಕ್ನಲ್ಲಿ ಹಣ ಡಿಪಾಸಿಟ್ ಮಾಡಿದ ಹಾಗೆ ಇಲ್ಲಿ ಶಿಕ್ಷಕರು ಜ್ಞಾನವನ್ನ ಡಿಪಾಸಿಟ್ ಮಾಡ್ತಾರೆ ಮತ್ತು ವಿದ್ಯಾರ್ಥಿಗಳು ಅದನ್ನ ಸುಮ್ಮನೆ ಸ್ವೀಕರಿಸ್ತಾರೆ. ಈ ವ್ಯವಸ್ಥೆಯಲ್ಲಿ ಪ್ರಶ್ನೆ ಕೇಳಿದ್ರೆ ಸಮಯ ವ್ಯರ್ಥ, ಆದ್ರೆ ಹೇಳಿದ್ದನ್ನ ಅಪ್ಪಣೆ ಅಂತ ಕೇಳಿದ್ರೆ ಬಹುಮಾನ. ಮಕ್ಕಳು ಫೇಲ್ ಆಗೋದು ಅವರು ಅಸಮರ್ಥರು ಅಂತಲ್ಲ, ಬದಲಿಗೆ ಅವರಿಗಿರೋ ಭಯದಿಂದ. ನಮ್ಮ ಇಡೀ ವ್ಯವಸ್ಥೆಯೇ ಪರೀಕ್ಷೆಯ ಭಯ, ಟೀಕೆಯ ಭಯ ಮತ್ತು ತಪ್ಪು ಮಾಡ್ಬಿಡ್ತೀನಿ ಅನ್ನೋ ಭಯದ ಮೇಲೆ ನಿಂತಿದೆ. ಈ ಭಯ ಮಕ್ಕಳಲ್ಲಿರೋ ಸಹಜ ಕುತೂಹಲವನ್ನೇ ಕೊಂದು ಹಾಕುತ್ತೆ. ಸರ್, ಇದು ಪರೀಕ್ಷೆಗೆ ಬರುತ್ತಾ? ಈ ಒಂದು ಪ್ರಶ್ನೆ ಎಲ್ಲವನ್ನೂ ಹೇಳ್ಬಿಡುತ್ತೆ ಅಲ್ವಾ? ಕಲಿಕೆಯ ನಿಜವಾದ ಅರ್ಥನೇ ಕಳೆದು ಹೋಗಿ ಅದರ ಜಾಗವನ್ನ ಅಂಕಗಳು ಮತ್ತು ಸರ್ಟಿಫಿಕೇಟ್ಗಳು ಆಕ್ರಮಿಸಿಕೊಂಡಿವೆ. ಕಲಿಕೆಯ ಉದ್ದೇಶವೇ ದಾರಿ ತಪ್ಪಿ ಹೋಗಿದೆ. ಹಾಗಾದ್ರೆ ಈ ಸಮಸ್ಯೆಗೆ ಪರಿಹಾರ ಎಲ್ಲಿದೆ? ಆಶ್ಚರ್ಯ ಅನ್ಸಿದ್ರೂ ಉತ್ತರ ನಮ್ಮದೇ ಪ್ರಾಚೀನ ಜ್ಞಾನ ಪರಂಪರೆಯಾದ ಗುರುಕುಲ ವ್ಯವಸ್ಥೆಯಲ್ಲೇ ಇದೆ. ಬನ್ನಿ ಅದರ ಬಗ್ಗೆ ಸ್ವಲ್ಪನಾದ್ರೂ ತಿಳ್ಕೊಳ್ಳೋಣ. ಇವತ್ತಿನ ಆಧುನಿಕ ವ್ಯವಸ್ಥೆ ಒಂದು ಫಿಲ್ಟರ್ನ ಹಾಗೆ ವಿದ್ಯಾರ್ಥಿಗಳನ್ನ ಶ್ರೇಣೀಕರಿಸುತ್ತೆ. ಆದರೆ ಗುರುಕುಲ ವ್ಯವಸ್ಥೆ ಉದ್ದೇಶ ಕೇಂದ್ರಿತವಾಗಿತ್ತು. ಅಲ್ಲಿ ಕಲಿಕೆ ಅನ್ನೋದು ನೆನಪಿನ ಶಕ್ತಿಯ ಪರೀಕ್ಷೆ ಆಗಿರಲಿಲ್ಲ, ಬದಲಾಗಿ ಅದು ವ್ಯಕ್ತಿತ್ವವನ್ನೇ ರೂಪಿಸುವ ಒಂದು ಅದ್ಭುತ ಪ್ರಕ್ರಿಯೆಯಾಗಿತ್ತು. ಗುರುಕುಲದ ಈ 3 ಹಂತಗಳನ್ನ ಒಮ್ಮೆ ಗಮನಿಸಿ: ಶ್ರವಣ, ಮನನ ಮತ್ತು ನಿಧಿಧ್ಯಾಸನ. ಅಂದ್ರೆ ಮೊದಲು ಆಳವಾಗಿ ಕೇಳೋದು, ನಂತರ ಅದರ ಬಗ್ಗೆ ಚಿಂತನೆ ಮಾಡೋದು ಮತ್ತು ಕೊನೆಗೆ ಅದನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳೋದು. ಇಲ್ಲಿ ತಿಳುವಳಿಕೆಗೆ ಮೊದಲ ಆದ್ಯತೆ, ನೆನಪಿಗೆ ಅಲ್ಲ. ಆದರೆ ಇವತ್ತಿನ ವ್ಯವಸ್ಥೆ ಇದನ್ನ ಪೂರ್ತಿ ತಲೆಕೆಳಗು ಮಾಡಿದೆ. ಗುರುಕುಲದಲ್ಲಿ ಜ್ಞಾನವನ್ನ ಜೀವನದಿಂದ ಯಾವತ್ತೂ ಬೇರ್ಪಡಿಸಿರಲಿಲ್ಲ. ಗಣಿತ, ಖಗೋಳಶಾಸ್ತ್ರ, ನೀತಿಶಾಸ್ತ್ರ ಹೀಗೆ ಪ್ರತಿಯೊಂದನ್ನು ಪ್ರಾಯೋಗಿಕವಾಗಿ ದೈನಂದಿನ ಜೀವನದ ಮೂಲಕವೇ ಕಲಿಸಲಾಗ್ತಾ ಇತ್ತು. ಕಲಿಕೆಯನ್ನದು ಬದುಕಿನ ಒಂದು ಸಹಜ ಭಾಗವಾಗಿತ್ತು. ಹಾಗಾದ್ರೆ ಗುರುಕುಲದಂತಹ ಒಂದು ಸಮಗ್ರ ವ್ಯವಸ್ಥೆಯಿಂದ ನಾವು ಇವತ್ತಿನ ಈ ಯಾಂತ್ರಿಕ ವ್ಯವಸ್ಥೆಗೆ ಹೇಗೆ ಬಂದು ತಲುಪಿದ್ವಿ? ನಮ್ಮ ಆಧುನಿಕ ವ್ಯವಸ್ಥೆಯ ವಿನ್ಯಾಸದಲ್ಲೇ ಇರುವ ಮೂಲಭೂತ ದೋಷಗಳು ಏನು ಅಂತ ಈಗ ನೋಡೋಣ. ನಮ್ಮ ಇಡೀ ವ್ಯವಸ್ಥೆಗೆ ಅಂಕಗಳು ಮತ್ತು ಶ್ರೇಣಿಗಳದ್ದೇ ಗೀಳು. ಇದು ಸರಾಸರಿ ವಿದ್ಯಾರ್ಥಿ ಅನ್ನೋ ಒಂದು ಸುಳ್ಳು ಕಲ್ಪನೆಯ ಮೇಲೆ ನಿಂತಿದೆ. ವಾಸ್ತವದಲ್ಲಿ ಸರಾಸರಿ ಅಂತ ಯಾರೂ ಇರೋದಿಲ್ಲ. ಈ ಕೃತಕ ಚೌಕಟ್ಟಿಗೆ ಹೊಂದಿಕೊಳ್ಳದ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇದು ಅನ್ಯಾಯ ಮಾಡುತ್ತೆ. ಪುನರಾವರ್ತನೆ ಮಾಡಿದರೆ ಬಹುಮಾನ, ಹೊಸದಾಗಿ ಯೋಚಿಸಿದರೆ ಶಿಕ್ಷೆ. ಇಂತಹ ಭಯ ಆಧಾರಿತ ವ್ಯವಸ್ಥೆ ಮಕ್ಕಳ ಕುತೂಹಲವನ್ನ ಕುಗ್ಗಿಸುತ್ತೆ, ಪ್ರಶ್ನಿಸೋದನ್ನ ನಿಲ್ಲಿಸುತ್ತೆ ಮತ್ತು ಅವರನ್ನ ಜ್ಞಾನಕ್ಕಲ್ಲ ಬರೀ ಅಂಕಗಳಿಗಾಗಿ ಹಾತೊರೆಯುವಂತೆ ಮಾಡುತ್ತೆ. ಸರಿ, ಇಲ್ಲಿವರೆಗೂ ಸಮಸ್ಯೆಯನ್ನ ಸಾಕಷ್ಟು ವಿಶ್ಲೇಷಣೆ ಮಾಡಿದ್ವಿ. ಈಗ ಪರಿಹಾರದ ಕಡೆ ನೋಡೋಣ. ಬರೀ ಟೀಕೆಯನ್ನ ಮೀರಿ ಒಂದು ಹೊಸ ಆಶಾದಾಯಕ ದಾರಿಯನ್ನ ಹೇಗೆ ನಿರ್ಮಿಸ್ಬೋದು? ಯಾವುದೇ ಬದಲಾವಣೆ ಮಾಡೋದಕ್ಕಿಂತ ಮೊದಲು ನಾವು ಈ ಮೂಲಭೂತ ಪ್ರಶ್ನೆಯನ್ನ ನಮ್ಗೆ ನಾವೇ ಕೇಳ್ಕೊಳ್ಬೇಕು. ಶಿಕ್ಷಣದ ನಿಜವಾದ ಉದ್ದೇಶ ಏನು? ನಾವು ವಿದ್ಯಾರ್ಥಿಗಳಿಂದ ನಿಜವಾಗ್ಲೂ ಏನನ್ನ ನಿರೀಕ್ಷಿಸ್ತಾ ಇದ್ದೀವಿ? ನಮ್ಮ ಗುರಿ ಬದಲಾಗಲೇಬೇಕು. ಕೇವಲ ಪರೀಕ್ಷೆಗೆ ಸಿದ್ಧರಾಗಿರೋ ಅಭ್ಯರ್ಥಿಗಳನ್ನ ಸೃಷ್ಟಿಸೋದ್ರಿಂದ ಜಾಗೃತ ಮತ್ತು ಸಮರ್ಥ ಮನುಷ್ಯರನ್ನ ರೂಪಿಸೋ ಕಡೆಗೆ ನಾವು ಸಾಗಬೇಕು. ಶಿಕ್ಷಣ ಅಂದ್ರೆ ಬರೀ ಮಾಹಿತಿ ನೀಡೋದಲ್ಲ, ಅದು ಪ್ರಜ್ಞೆಯನ್ನ ಜಾಗೃತಗೊಳಿಸಬೇಕು. ಯೋಚನೆ ಮಾಡಿ, ಇವತ್ತಿನ ಡಿಜಿಟಲ್ ಯುಗದಲ್ಲಿ ಗೂಗಲ್ ನಮ್ಮೆಲ್ಲರಿಗಿಂತ ಚೆನ್ನಾಗಿ ನೆನ್ಪಿಟ್ಕೊಳ್ಳುತ್ತೆ. ಹಾಗಿದ್ಮೇಲೆ ನಾವಿನ್ನೂ ಮಕ್ಕಳ ನೆನಪಿನ ಶಕ್ತಿಯನ್ನ ಪರೀಕ್ಷೆ ಮಾಡೋದ್ರಲ್ಲಿ ಯಾವ ಅರ್ಥ ಇದೆ? ಇದು ನಾವು ನಮ್ಮನ್ನೇ ಕೇಳ್ಕೊಳ್ಳೇಬೇಕಾದ ಪ್ರಶ್ನೆ. ನೆನ್ಪಿನ ಶಕ್ತಿಯನ್ನ ಪರೀಕ್ಷಿಸೋ ಬದಲು ನಿಜವಾದ ತಿಳುವಳಿಕೆಯನ್ನ ಅಳೆಯೋಕೆ ಬೇರೆ ಪರ್ಯಾಯ ಮಾರ್ಗಗಳಿವೆ. ಓಪನ್ ಬುಕ್ ಪರೀಕ್ಷೆಗಳು, ಮೌಖಿಕ ತಾರ್ಕಿಕ ಪರೀಕ್ಷೆಗಳು ಮತ್ತು ಪ್ರಾಜೆಕ್ಟ್ ಪ್ರೆಸೆಂಟೇಷನ್ಗಳು ಇವೆಲ್ಲವೂ ವಿದ್ಯಾರ್ಥಿಯ ಆಳವಾದ ಜ್ಞಾನವನ್ನ ಅಳೆಯುತ್ತೆ, ಕೇವಲ ಗಿಳಿಪಾಠವನ್ನಲ್ಲ. ಹಾಗಾದ್ರೆ
ಈ ಬದಲಾವಣೆಯನ್ನ ಈಗ್ಲೇ ಇವತ್ತಿಂದಲೇ ಹೇಗೆ ಶುರು ಮಾಡಬಹುದು? ಬನ್ನಿ, ನಮ್ಮ ಕೊನೆಯ ವಿಭಾಗದಲ್ಲಿ ಕೆಲವು ಕಾರ್ಯಸಾಧ್ಯವಾದ ಮಾರ್ಗಗಳನ್ನ ನೋಡೋಣ. ದೊಡ್ಡ ಬದಲಾವಣೆಗಳು ಯಾವಾಗಲೂ ದೊಡ್ಡ ನಗರಗಳಿಂದಲೇ ಬರಬೇಕು ಅಂತೇನಿಲ್ಲ. ಗ್ರಾಮೀಣ ಶಾಲೆಗಳು ಜೀವನಕ್ಕೆ, ಸಮುದಾಯಕ್ಕೆ ಹತ್ತರವಾಗಿರೋದ್ರಿಂದ ಅಲ್ಲಿ ಅರ್ಥಪೂರ್ಣ ಕಲಿಕೆಯನ್ನ ಮರಳಿ ತರೋಕೆ ಒಂದು ಅದ್ಭುತ ಅವಕಾಶವಿದೆ. ಇದಕ್ಕೆಲ್ಲ ದೊಡ್ಡ ಬಜೆಟ್ ಬೇಕಿಲ್ಲ. ಏನು ಅಂತ ಕೇಳೋ ಬದಲು ಏಕೆ ಮತ್ತು ಹೇಗೆ ಅಂತ ಕೇಳೋ ಸಂಸ್ಕೃತಿ ಬೆಳೆಸೋದು, ಪಠ್ಯಕ್ರಮ ಮುಗಿಸೋ ಧಾವಂತದ ಬದಲು ಒಂದು ವಿಷಯವನ್ನ ಆಳವಾಗಿ ಕಲಿಸೋದು, ಸ್ಥಳೀಯ ಜೀವನವನ್ನೇ ಪಠ್ಯವನ್ನಾಗಿಸೋದು, ಇಂತಹ ಶೂನ್ಯ ವೆಚ್ಚದ ಬದಲಾವಣೆಗಳನ್ನ ಯಾವುದೇ ಶಾಲೆ ಇವತ್ತಿನಿಂದಲೇ ಅಳವಡಿಸಿಕೊಳ್ಬೋದು. ಅಂತಿಮವಾಗಿ ಎಲ್ಲವೂ ಈ ಒಂದು ಸತ್ಯಕ್ಕೆ ಬಂದು ನಿಲ್ಲುತ್ತೆ: ಹೆದರಿದ ಮಗು ಯೋಚಿಸಲು ಸಾಧ್ಯವಿಲ್ಲ. ನಿಜವಾದ ಕಲಿಕೆ ಮತ್ತು ಚಿಂತನೆಗೆ ಒಂದು ಸುರಕ್ಷಿತ, ಭಯಮುಕ್ತ ವಾತಾವರಣವೇ ಮೊದಲನೇ ಮತ್ತು ಅತ್ಯಂತ ಮುಖ್ಯವಾದ ಹೆಜ್ಜೆ. ಕಲಿಕೆ ಅನ್ನೋದು ಒಂದು ಸುಂದರ ಪ್ರಯಾಣ, ಅದೊಂದು ಓಟದ ಸ್ಪರ್ಧೆ ಅಲ್ಲ. ಹಾಗಿದ್ಮೇಲೆ ನಾವಿನ್ನೂ ಯಾಕೆ ಓಡುತ್ತಿದ್ದೇವೆ? ಈ ಓಟವನ್ನ ನಿಲ್ಲಿಸಿ ಕಲಿಕೆಯ ಆನಂದವನ್ನ ನಮ್ಮ ಮಕ್ಕಳಿಗೆ ಮರಳಿ ನೀಡುವ ಸಮಯ ಈಗ ಬಂದಿದೆ. ಇದರ ಬಗ್ಗೆ ಖಂಡಿತ ಯೋಚನೆ ಮಾಡಿ.